ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಕೈಯಲ್ಲಿ ಬುರುಡೆ ಹಿಡ್ಕೊಂಡು ಬಂದು ಡ್ರಾಮಾ ಮಾಡ್ತಾ ಇದ್ದಂತಹ ಈ ಇಡಿಯಟ್ ಏನಿದ್ದಾನೆ ಇವನು ಮಾಡಿರೋದು ಸಾಮಾನ್ಯದ್ದಲ್ಲ. ಹೋಲ್ ಸಿಸ್ಟಮ್ ಅನ್ನ ಯಾಮಾರಿಸಿ ಮಜಾ ತಗೊಂಡಿದ್ದಾನೆ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವನು ಮತ್ತು ಇವನ ಹಿಂದಿರುವವರು ಇಡೀ ಸಿಸ್ಟಮ್ ಅನ್ನ ಮಜಾ ತಗೊಂಡಿದ್ದಾರೆ. ನನಗೆ ಅರ್ಥವಾಗದೇ ಇರೋದು ಇದರಲ್ಲಿ ಹೇಗೆ ಸಾಧ್ಯ ಇತ್ತು ಈ ಹೆಣೆದ ಸ್ಟೋರಿ ಕತೆ ನಾಳೆ ಸತ್ಯವಾದೀತು ಅನ್ನೋ ಹೇಗೆ ಸಾಧ್ಯ ಆಯಿತು ಅದನ್ನು ನಂಬಲಿಕ್ಕೆ ಅವ್ರಗಳಿಗೆ ಅಂತ ನನಗೆ ಅರ್ಥ ಆಗಿಲ್ಲ. ಅಯ್ಯೋ ಸ್ವಾಮಿ, ಮೋಸ ಹೋಗೋದು ತಪ್ಪು ಅಂದ್ಮೇಲೆ ಮೋಸ ಮಾಡೋದು ಹೆಂಗ್ ತಪ್ಪಾಗತ್ತೆ? ನೂರಾರು ಶವ ಯಾರಿಗಾರು ಒಬ್ರಿಗೆ ಈ ಸ್ಟೋರಿ ಹೆಣೀತಾ ಇದ್ದವ್ರಿಗೆ ಹೊಳಿಬೇಕಿತ್ತು. ಫಿಲಮ್ ಆದ್ರೂ ಓಕೆ, ಎಂಡ್ ಮಾಡ್ಬಿಡೋಣ ಕಣ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ 2 ಹಾಕೊಂಡ್ರೆ ಆಯ್ತು ಅನ್ಬೋದಿತ್ತು. ಇದು ಹೇಗೆ ಅರ್ಥ ಆಗಿಲ್ಲ. ಸ್ಟಿಲ್ ಈಗ ತಾವೇ ತೋಡಿದ ಗುಂಡಿಗೆ ಒಬ್ಬೊಬ್ಬರಾಗಿ ತುಪ್ಪು ಬೀಳುತ್ತಿದ್ದಾರೆ. ಎಂಥ ಪ್ಲಾನ್ ಮಾಡಿದ್ರಿ, ಎಂಥ ಬ್ರಿಲಿಯಂಟ್ ತಲೆ ರೀ. ಯಾವಾಗ ಯಾರ ಈ ದೇಶದಲ್ಲಿ ಒಳೆಯುತ್ತೇನ್ರಿ ತಲೆ. ಪಟ ಮಾತನಾಡುತ್ತಿದ್ದಾರೆ. ನಾಲಿಗೆಗೆ ಹಿಡಿತವಿಲ್ಲದೆ ಕೆಲವರು ಭಾಷಣವನ್ನು ಬಿಗಿಯಲು ಪ್ರಾರಂಭ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಮುಂದುವರಿಸ್ಬೋದು. ಒಂದನ್ನು ನೆನಪಿಟ್ಕೋಬೇಕು, ಬೇರೆಯವ್ರ ಥರ ನಾವು ಸುಮ್ಮನೆ ಕೂತಿರಲ್ಲ. ನಾಲಿಗೆ ಒಂಚೂರು ಜಾರಿದ್ರೆ ಮೊಕಾಮೂತಿ ನೋಡಿದ್ರೆ ಫುಟ್ಬಾಲ್ ಓದ್ದಂಗೆ ಒದೀತೀವಿ. ಅಷ್ಟು ಮಾತ್ರ ಗ್ಯಾರಂಟಿ ನಮ್ಮ ಕಡೆ. ಬೇರೆಯವ್ರದ್ದು ನನಗೆ ಸಂಬಂಧ ಅಲ್ಲ. ಈ ಮುಸುಕುದಾರಿಯನ್ನು SITನವರು ಕೊನೆಗೆ ರಾತ್ರಿ ಬಂಧಿಸಿದ್ರು. ಬಣ್ಣದ ಕಥೆಯನ್ನು ಹೆಣೆದು ಅಥವಾ ಹೆಣೆದವರಿಂದ ಪಡೆದು ಸುಳ್ಳಿನ ಮುತ್ತುಗಳನ್ನು ಪೋಣಿಸಿ ಅಥವಾ ಕೊಟ್ಟವರಿಂದ ಪಡೆದುಕೊಂಡು ಬಂದು ಈಗ ಅನುಭವಿಸ್ರಿ ನನ್ನ ಮಕ್ಕಳ. ಈ ಪ್ರಕರಣದಲ್ಲಿ ಈ ಬುರುಡೆ ದಾಸ ಏನಿದ್ದಾನೆ ಅವನು ನೆಪ, ಇವನು ನೆಪ. ಈ ನೆಪದ ಹಿಂದೆ ಇರುವಂತ ಖದೀಮರು, ಕಳ್ಳರು, ಕಿರಾತಕರು, ಕಚಡಗಳು, ಅಕ್ಕಂತ್ರಿಗಳಿಗೆ ಫುಟ್ಬಾಲ್ ಒದ್ದಂಗ್ ಓದಿಬೇಕು ನನ್ನ ಪ್ರಕಾರದಲ್ಲಿ. ಚೆನ್ನಾಗಿ ಹೇಳಿದ್ದು. ಇವನು ನೆಪ ಅಷ್ಟೇ ಬಳಸ್ಕೊಂಡಿದ್ದಾರೆ. ಈ ನೆಪ ತೋರಿಸ್ಬಿಟ್ಟು ಬಿಡ್ಬೇಡಿ. ಹಿಂದಿರೋರು ಹೇಳ್ಕೋಬೇಕು ಫಸ್ಟ್. ಕಂಡು ಕಡೆ ಬುರುಡೆ ಹೊಡೆದಾಕ್ಬೇಕು ಅಂತಂದ್ರೆ ನಾನು ಫಿಸಿಕಲಿ ಹೇಳ್ತಿಲ್ಲ, ಕಾನೂನು ಪ್ರಕಾರ. ಅವನ್ಗೆ ಬಟ್ಟೆ ಇದ್ದಂಗೆ ಹೊಡೆದಿದ್ದೀನಿ. ಒಂದ್ ನಿಮಿಷ ನೀ ಇಲ್ಲಿದ್ರೆ ಬಟ್ಟೆ ಬಿಚ್ಚಿ ಹೊಡಿತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಸರಿ, ನಾನು ನೂರಾರು ಶವ ಹೂತಿದ್ದೆ ಅಂತ ಬುರುಡೆ ಬಿಟ್ಟವನು ಇವನು ಒಂದೊಂದು ಜಾಗನು ತೋರಿಸ್ತಾ ಏನ್ ಕಾಯ್ತಾ ಇದ್ರು ಎಲ್ಲರೂ. ಇಲ್ಲಿ ಸಿಕ್ಬಿಡುತ್ತೆ, ಅಲ್ಲಿ ಸಿಕ್ಬಿಡುತ್ತೆ ಅಂತ ಸಿಕ್ಲಿಲ್ಲ. ಅವ್ರೇನು ಅನ್ಕೊಂಡ್ರು, ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬಿಡೋಣ, ಒಂದು 60-70 ಮಾಡಿದ್ರೆ ಒಂದು 6-7 ತಿಂಗಳಿಗೆ ಮೋಸ ಇಲ್ಲ ಮಜಾ ತಗೊಳಕ್ಕೆ ಅಂತ ಅನ್ಕೊಂಡಿದ್ರು ಹಿಂದಿದ್ದವರು. ಇವನು ಅಷ್ಟೇ. ದುಡ್ಡು ಅಂದ್ರೆ ಯಾರಿಗೆ ಆಸೆ ಇರಲಿ ಹೇಳಿ? ನಮಗೂ ಆಸೆನೆ, ನಿಮಗೂ ಆಸೆನೆ. ಇವನು ಅದ್ರಲ್ಲಿ ಭಾಗಿನೇ. ಅಯ್ಯೋ, ಜೀವನ ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಗೆಸ್ಟ್ ಹೌಸ್ ಅಲ್ಲೋ ಎಲ್ಲ ಊಟ ತಿಂಡಿ ಫಸ್ಟ್ ಕ್ಲಾಸ್ ಆಗಿ ನೋಡ್ಕತ್ತಿದ್ದಾರೆ. ರೋಡ್ ಆಗಿ ಹೊಡೀರಿ ನನ್ನ ಮಕ್ಕಳನ್ನ. ಅದೊಂದು ಹಾಕೋಬೇಕು ಅನ್ನೋದೊಂದು ಕಷ್ಟ ಅಷ್ಟೇ. ಹಾಕೊಂಡ್ರಾಯ್ತು. ಆಮೇಲೆ ಏನ್ ಪೊಲೀಸ್ನವರು, ಏನ್ ಅಟೆನ್ಷನ್, ಹಿಂದೆ ಒಂದು ಪೊಲೀಸ್ ಗಾಡಿ, ಮುಂದೆ ಒಂದು ಪೊಲೀಸ್. ಒಂಥರ ಜೀವನ ಒಂಥರ ಕನಸಿನ ತರ ನಡೀತಾ ಇದೆ. ಅವನು ಯಾಕೆ ಬೇಡ ಅಂತ ಇನ್ನಾರು ಜಾಗ ತೋರಿಸ್ತಾನೆ. ಅವ್ರ ಗಂಟೆನ ಹೋಗ್ಬೇಕು ಅವನಿಗೆ. ಈಗ ಗೊತ್ತಾಯ್ತು. ಇನ್ನೂ 6 ಜಾಗ ನೋಡಿ, ಅಲ್ಲೊಂದು ಹಾಕಳ್ರಿ, ಇಲ್ಲೊಂದು ಹಾಕಳ್ರಿ ಅಂತ ತೋರಿಸ್ತಾರೆ. ಅವ್ನಿಗೆ ಹೋಗ್ಬೇಕು, ಅವನಿಗೆ ಕೇಳೋರು ಇರ್ಬೇಕಷ್ಟೇ. ಅದಾಗ್ಲಿಲ್ಲ. ಅದು ಪಾಪ ಬಹಳ ಜನದ ಪ್ಲಾನ್ ಅನ್ನು ಅಪ್ಸೆಟ್ ಮಾಡ್ಬಿಟ್ಟಿದೆ ಅಂತ ಕಾಣುತ್ತೆ. ಲೊಟ್ಟೆ ತಗೊಂಬಂದು ಕಚಡ. ಬುರುಡೆ ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.